ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು. ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ, ದರ್ಶನ್ ಸರು, ನಮ್ಮ ಧ್ರುವ ಬ್ರದರು, ಇವರೆಲ್ಲ ನಮಗೆ ಒಂದು ನಿಜವೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು. ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ, ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ. ಇವತ್ತು ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ, ಸೊ ಇವ್ರು ಹೇಳೋಂಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ, ಏನೇ ಅವ್ರ ಅಪೋಸಿಟ್ ಆಗಲಿ, ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ. ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತೊಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್. ಮೇಡಮ್, ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದಮೇಲೆ ಹೇಳಿದ್ದು, ಆ ಹುಡುಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು. ಅದು ಎಷ್ಟು ಸತ್ಯ ಅಂತ ನನಗಂತೂ ಗೊತ್ತಿಲ್ಲ. ಅದೇನೋ ಚೆಕ್ ಮಾಡಬೇಕು ಅಂದರೆ ಫೋನ್ ಮೊಬೈಲ್ ಇದ್ದೇ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಅವ್ರ ರೂಮಲ್ಲಿ ಇದ್ದಾನ, ಎಲ್ಲಿದ್ದಾನೆ, ಇದೆಲ್ಲ ಅವ್ನು ಲವರ್ ಅಂತಲೇ ಹೇಳಿದ್ದಾನೆ, ಅವ್ನು ಬಾಯ್ ಫ್ರೆಂಡ್ ಅಂತಲೇ ಹೇಳಿದ. ಒಂದು ಆಡಿಯೋನೂ ಬಂದಿದೆ ನೋಡಿ, ಅದರಲ್ಲೂ ಆ ಹುಡುಗಿ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ. ಬಟ್ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್. ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ, ಎಲ್ಲ ಗೊತ್ತಾಗಿದೆ. ಆಲ್ರೆಡಿ ಅದು ಫುಲ್ ಸ್ಟಾಪು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ. ಸೊ ಈಗ ಮತ್ತೆ ಪದೇ ಪದೇ ಆ ಹುಡುಗನ ವಿಷಯನೇ ಮಾತಾಡಿದರೆ, ಸೊ ನಾವು ಬರೀ ಅದಕ್ಕೇ ಇಲ್ಲಿ ಕೂತಿದ್ದೀವೇನೋ ಅನ್ನೋ ಥರ ಆಗ್ಬಿಡುತ್ತೆ. ಮೇಡಮ್, ಮನು ಎಷ್ಟು ಬುದ್ಧಿವಂತ ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದ. ಅಂದರೆ ಈಗ ನನಗೆ ನೋಡಿ, ಯೋಚನೆ ಮಾಡಿ, ಅವನೇನಾದರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ, ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿಲ್ಲ. ಒಂದು ಎರಡನೇದು, ಹತ್ರ ಬಂದು ಅನೌನ್ಸ್ಮೆಂಟ್ ಆದಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್, ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ವಾ ಮೇಡಮ್? ಒಂದು ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ, ಆಡಿಯೋ ಮಾಡಾದ್ಮೇಲೂ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ, ಏನೂ ತೊಂದರೆ ಇಲ್ಲ ಸರ್, ನಿಮ್ಮ ಸಿನಿಮಾಗೆ ಏನೂ ತೊಂದರೆ ಕೊಡಲ್ಲ. ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು, ಅದರಿಂದ ಬಿಟ್ಟಿದ್ದೀನಿ. ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ನಾನು ಹೇಳಿದ್ದೀನಿ, ಇಲ್ಲಿ ಕೇಳಿಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಆ್ಯಸ್ ಎ ಸಿಸ್ಟರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ, ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ, ಏನಾದರೂ ನಿಮಗೆ ಬೇಕು ಅಂತ ಅಂದರೆ. ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಇದಕ್ಕಾದ್ರೂ ನಮಗೊಂದು ಫೋನ್ ಮಾಡಿ, ನನ್ನ ನಂಬರ್ ಇದೆ, ನಯನ ಹತ್ರ ಇದೆ, ಅವ್ರ ಫ್ಯಾಮಿಲಿ ಎಲ್ಲ, ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ, ಒಂದು ಫೋನ್ ಮಾಡಿದಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮೇಡಮ್. ಜೀವನ ಇದು ನಮ್ಮ ಜೀವನ ಎಂಟೈರ್ ನಮ್ಮ ಲೈಫ್ನೇ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್. ಅದೊಂದು ಆಡಿಯೋ ಕಡೆ ಹೇಳ್ತಾರೆ. ಹಾಂ ಮೇಡಮ್, ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್. ಓಕೆ, ನಾನು ಅವ್ನ ಮುಂದೆನೇ ಹೇಳ್ತೀನಿ. ಓಕೆ, ಇಲ್ಲಿ ನಮ್ಮ ಜೊತೆ ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವ್ನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಯಲ್ಲ, ಕಿಲಾಡಿಗಳೇ ಅವನು. ಓಕೆ, ಹಾಗಂತ ಅವ್ನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ. ಬಟ್ ಅವ್ನು ಹೇಗೆ ಬೇಕಾದರೂ ಇದು ಮಾಡ್ತಾನೆ. ನಮಗೆ ನಮ್ಮ ಡೈರೆಕ್ಟರ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು, ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು. ಸೊ ಮ್ಯಾನೇಜ್ ಮಾಡ್ತಿದ್ದ. ಸೊ ಹಾಗಿದ್ದಾಗ ನಮಗೆ ಓಪನಾಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ, ಅದು ರೇಪ್ ಅಂತ ಅಂದರೆ ಲಿವಿಂಗ್ ಟುಗೆದರಲ್ಲಿದ್ದಾಗ ರೇಪ್ ಹೆಂಗೆ ಆಗುತ್ತೆ ಅಂತ ನಾವು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಏನಾದರೂ ಕಾನೂನಿದೆ, ಅದು ಚೆಕ್ ಮಾಡೇ ಮಾಡ್ತಾರೆ. ಸೊ ಇನ್ನು ಎರಡನೇ ಪಾಯಿಂಟ್, ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಹೊಡೆದೋಯ್ತು ಮೇಡಮ್. ಸೊ ಇದು ನಮಗೆ ಸರಿಯಾಗಲ್ಲ. ನಮಗೆ ಬರಬೇಕಾದವರೇ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ, ದರ್ಶನ್ ಸರು ಅಂಥವ್ರ ಬಗ್ಗೆ ಮಾತಾಡಿದ್ದಾನೆ ಅಂದರೆ ನಾವು ಯಾವ ಮುಖ ಇಟ್ಕೊಂಡು ಇದನ್ನು ಕೇಳೋಕ್ಕಾಗತ್ತೆ ಮೇಡಮ್? ಜನ ಬನ್ನಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡಿಕೊಂಡು. ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ಅಂದರೆ ನಂದು ರಾಜ್ಕುಮಾರ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ, ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಅವರ ಫ್ಯಾಮಿಲಿಗೆ ಈ ಥರ ಮಾತಾಡ್ಬಿಟ್ನಲ್ಲ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಇದೊಂದು ನನ್ನ ಪ್ರಕಾರ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು ನಮ್ಮ ಸಿನಿಮಾ. ಏನೋ ಒಂದು ಕನಸಿಟ್ಕೊಂಡು ಬಂದೆ, ಬಟ್ ಈ ಥರ ಮಾಡ್ತಾನೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಮಾಡಿದರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲಿ. ಸೊ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತು ಶಿವಣ್ಣ ಮತ್ತು ಧ್ರುವ ಸರ್ಗೆ ಸಾರಿ ಕೇಳ್ತೀನಿ. ಇನ್ ಕೇಸ್ ನಮ್ಮ ಸಿನಿಮಾ ಟೀಮಿಂದ, ಅಂದರೆ ಒಬ್ಬ ಲೀಡ್ ಆ್ಯಕ್ಟರು ಆ್ಯಕ್ಚುಲಿ ಅದು ಕುಲದಲ್ಲಿ ಕೀಳಾಗುವುದು ಅಂತಲೇ ಬರುತ್ತೆ, ಎಲ್ಲೋದ್ರೂ ಅದನ್ನೇ ಬಿಂಬಿಸ್ತಿದ್ದಾರೆ. ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಇನ್ ಕೇಸ್ ಅವನದು ತಪ್ಪಾಗಿದ್ದರೆ ದಯವಿಟ್ಟು ಶಿಕ್ಷೆ ನೀವು ಏನು ಅಂದ್ಕೊಂಡಿದ್ದೀರೋ ಆ ಥರ ಮಾಡಿ. ಬಟ್ ಆದರೆ ಒಂದೇ ಒಂದು ಸಲ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ, ಕಷ್ಟದ ದಿನಗಳೆಲ್ಲ ನೋಡಿದ್ದೀರ ಎಲ್ಲರೂ. ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟಪಡ್ತಾರೆ, ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ.
ಈಗ ಒಬ್ಬ ವರ್ಕರು ಅವನು ಎಕ್ಸ್ಪೀರಿಯನ್ಸ್ ನೋಡ್ಬೋದು ಹೊರತು, ಇಲ್ಲ ಒಂದು ಎಜುಕೇಷನ್ ನೋಡ್ಬೋದು ಹೊರತು ಕೆಲಸ ಕೊಡುವಾಗ. ಬಟ್ ಈ ಥರ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫ್ ಎಲ್ಲ ಏನಿದೆ, ಅವನಿಗೆ ಎಷ್ಟು ಜನ ಹೆಂಡ್ತೀರು, ಎಷ್ಟು ಜನ ಮಕ್ಕಳು, ಲವರ್ ಇದ್ದಾರಾ, ಇದೆಲ್ಲ ಮಾಡಿ ನಾವು ಏನೂ ಒಂದು ಚಾನ್ಸಸ್ ಕೊಡೋಕ್ಕಾಗಲ್ಲ. ಎಲ್ಲ ಆಗೋಗಿದೆ. ಅಟ್ಲೀಸ್ಟು ನಮಗೆ ಏನು ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದ್ದಾರೆ, ಅದರಲ್ಲಿ ಒಬ್ಬರಾದರೂ ಮೇಡಮ್ 99% ಜನ ತುಂಬ ಚೆನ್ನಾಗಿದೆ, 10 ಸಲ 2 ಸಲ 3 ಸಲ ನೋಡ್ಬೋದು ಅಂತ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ ಮೇಡಮ್. ನಾನೇ ಡೈರೆಕ್ಟಾಗಿ ಮೈಕ್ ಹಿಡ್ದಿದ್ದೀನಿ, ನೀವು ಬೇಕಾದ್ರೆ ನೋಡಿ ವೀಡಿಯೋಸ್ನ. ಎಲ್ಲರೂ ಒಂದು ಒಳ್ಳೆ ಪಾಸಿಟಿವ್ ಇದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಎಮೋಷನಲ್ ಇದೆ, ಕಾಮಿಡಿ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ಈ ಧ್ರುವ ಸರ್ಜಾ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು. ಸೊ ದಯವಿಟ್ಟು ಇಂಡಸ್ಟ್ರಿಯವರು, ಪ್ರೊಡ್ಯೂಸರ್ ಕಷ್ಟ, ನಮ್ಮ ಆರ್ಟಿಸ್ಟ್ಗಳ ಕಷ್ಟ ಮತ್ತು ಟೆಕ್ನಿಷಿಯನ್ ಕಷ್ಟ ನಿಮಗೆ ಗೊತ್ತಿರುತ್ತೆ. ದಯಮಾಡಿ ಯಾರಾದರೂ ಬಂದು 4 ಜನ ಮಾತಾಡಿ ಶಿಕ್ಷೆ ಆಗೋವ್ರ ಕಷ್ಟ, ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ನಾವು ಯಾರೂ ತಪ್ಪು ಮಾಡಿಲ್ಲ. ಇನ್ ಕೇಸ್ ನಾನು ತಪ್ಪು ಮಾಡಿದರೆ ಈ ಥರದ್ದು ಖಂಡಿತವಾಗಿಯೂ ನಾವೇ ಸಿನಿಮಾನ ನೋಡಬೇಡಿ ಅಂತಲೇ ಹೇಳ್ತಿದ್ವಿ ಏನೋ. ಬಟ್ ನಾನು ತಪ್ಪು ಮಾಡಿಲ್ಲ, ಇನ್ವೆಸ್ಟ್ ಮಾಡಿರೋ ನಾನು, ಕಷ್ಟಪಟ್ಟಿದ್ದಾರೆ ರಾಮ್ ಸರು, ರಾತ್ರಿ ಹಗಲು ಮಾಡಿದ್ದಾರೆ ಮೇಡಮ್. ಅದು ನೆನ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ. ಸೊ ದಯಮಾಡಿ ಜನಗಳು, ಪಬ್ಲಿಕ್ಕಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಇದೊಂದು ಒಳ್ಳೆ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಒಂದು ಸಲ ಬಂದು ನೋಡಿ. ಇನ್ನೊಂದು ವಾರ ಇರುತ್ತೆ, ಒಂದು ವಾರ ನೀವು ನಿಮ್ಮ ಆಶೀರ್ವಾದ ಇದ್ದರೆ, ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ, ಪರ್ಟಿಕ್ಯುಲರ್ಲಿ ನಾನು, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ ಬಂದು ನೋಡಿ. ಏಕೆಂದರೆ ಇದೊಂದು ಅಳಿವು ಉಳಿವಿನ ಪ್ರಶ್ನೆ. ನಾನು ತುಂಬ ಒಂದು ದೊಡ್ಡ ಕನಸಿಟ್ಕೊಂಡು ಬಂದಿದ್ದೀನಿ. ಅದು ನಾನೇ ದುಡ್ಡು ಮಾಡಬೇಕು ಅಂತಂತೂ ಬಂದಿಲ್ಲ. ನಾವು ಕನ್ನಡಿಗರಿಗೋಸ್ಕರನೇ ಮಾಡಿರೋ ಸಿನಿಮಾ. ನಾನು ಅವತ್ತು ಹೇಳಿದೆ, ಕನ್ನಡಿಗರಿಗಾಗಿ ಮಾಡಿದ್ದೆ. ನಾನು ಕನ್ನಡಿಗರಿಗೋಸ್ಕರ ಮಾಡಿರೋದು. ಆ ಸೋನು ನಿಗಮ್ ಅವರು ಆ ಥರ ಕನ್ನಡಿಗರಿಗೆ ಅವಮಾನ ಮಾಡಿದಾಗ ಅಂಥ ಯಾರೂ ಡಿಸಿಷನ್ ತೊಗೊಳ್ದೇ ಇರೋ ಅಂಥ ಟೈಮಲ್ಲಿ ನಾವು ತೊಗೊಂಡು ಅವ್ರ ಸಾಂಗನ್ನು ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ಎಷ್ಟು ಲಾಸ್ ಆಗಿದೆ? 15-20 ಲಕ್ಷ ಲಾಸ್ ಆಗಿದೆ. ಅದನ್ನು ನಾನು ಮಾತಾಡಲಿಲ್ಲ. ಏನಕ್ಕೆ ಅಂದರೆ ನಮ್ಮ ಕನ್ನಡಿಗರು ನಾವೆಲ್ಲ ಒಂದಾಗಿರಬೇಕು, ನಮ್ಮ ಕನ್ನಡಿಗರು ಬೆಳೆಸಬೇಕು. ಕನ್ನಡಿಗರಿಗೆ ಅವಮಾನ ಅಂದರೆ ಅದೆಲ್ಲರಿಗೂ ಒಂದೇ, ನನಗಾಗೋದು ಒಂದೇ, ನಮ್ಮ ಎಲ್ಲರಿಗೂ ಆಗೋದು ಒಂದೇ ಅನ್ನೋ ಕಾರಣಕ್ಕೆ ನಾನು ತೆಗೆದಾಕ್ತೆ. ಸೊ ಬಟ್ ಇವತ್ತು ಯಾರೋ ಒಬ್ಬ ತಪ್ಪು ಮಾಡಿರೋದಕ್ಕೆ ದಯವಿಟ್ಟು ನಮ್ಮ ಮೇಲೆ ನೀವು ದ್ವೇಷ ಮಾಡಬೇಡಿ. ತುಂಬ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ ಅಂತ ಈ ಮುಖಾಂತರ ನಿಮ್ಮ ಕೇಳ್ಕೊಳ್ತೀನಿ.